ಪರಮಾತ್ಮ. ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ, ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನೆ, ಕೃಷ್ಣ. ಪಾಂಡವರೈವರ ಪ್ರಾಣವು ನೀನೆ, ಪಾಂಡವರೈವರ ಪ್ರಾಣವು ನೀನೆ. ಪರಮ ದಯಾಕರ ಕೊಡು ಎನಗ ಭಯವ, ಪರಮ ದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ನಂಬಿದೆನಯ್ಯ, ಜೀವವು ನೀನೆಂದು ನಂಬಿದೆನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಸ್ತಿನವತ್ತಿಗೆ ಹಿಂದಿರುಗಿ ಸಹ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯು ನಮ್ಮ ಮೇಲೆ ತೋರಲಿಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕಿಗೆ ಹೋಗಿ ಪರಮಾತ್ಮನನ್ನು ಕಾಣುವೆನು. ಅರಣ್ಯವಾಸವ ನಾನು ಸಾರದೆ, ಅರಣ್ಯವಾಸವ ನಾನು ಸಾರದೆ. ಆನಂದದಿ ನಾವು ಕಳೆದೆವು ದೇವ, ಕೃಷ್ಣ. ಆನಂದದಿ ನಾವು ಕಳೆದೆವು ದೇವ, ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿಸೋ ದೇವ, ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ, ಕೃಷ್ಣ. ಶ್ರೀಹರಿ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕೊರು ಪಾಂಡವರಳು ಸಿದ್ಧತೆಗೊಂಡಿರೋ ಯುದ್ಧದ ಸುದ್ದಿಯ ಶೀಘ್ರದವರೆಗೆ, ಕೊರು ಪಾಂಡವರಳು ಸಿದ್ಧತೆಗೊಂಡಿರೋ ಯುದ್ಧದ ಸುದ್ದಿಯ ಶೀಘ್ರದವರೆಗೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮ
ಬಲರಾಮರ ಸಹಾಯ ಪಡೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಹಲಮ ಭೀಮನ ಒಲಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಭೀಮ ಹಲಮ ಭೀಮನ ಒಲಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಕಲಿ ಮನವನು ಎದೆಗೆಡದೆ ಮದಕರಿ ಎಂಬೆ ಕೊಪ್ಪಿಯನು. ಭೀಮ ಕಲಿ ಮನವನು ಎದೆಗೆಡದೆ ಮದಕರಿ ಎಂಬೆ ಕೊಪ್ಪಿಯನು. ಮಾಧವನ ಬೆಂಬಲದಿ ಮೇಲೆ ಮದೊಂದ ಪಾಂಡವರ ಆರ್ಭಟವ. ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಆ ಏಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವರಲ್ಲ. ಬಡ ಪಾಂಡು ಶೂನ್ಯಗಳಿರ ಅಸ್ತೈಶ್ವರ್ಯ ವೀರಗಣಿ ಚಲದಂಕಮಲ್ಲ ಚಕ್ರವರ್ತಿ ಕೌರವೇಶ್ವರನಾದ ನನ್ನ ಮುಂದೆ ನಿಮ್ಮ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲೇ ನಾಶ. ನಾನೀಗಲೇ ಅರ್ಜುನನಿಗಿಂತ ಮೊದಲೇ ದ್ವಾರಕೆಗೆ ಹೋಗಿ ಆ ಯಾದವ ರಾಜರಾದ ಶ್ರೀಕೃಷ್ಣ ಬಲರಾಮರ ಸಹಾಯವನ್ನು ಪಡೆದು ಆ ನನ್ನ ಪರಮ ವೈರಿಗಳಾದ ಪಾಂಡವರು ಆ ಪಾಂಡವರನ್ನು ವರಿಸುವುದೇ ಈ ಚಲದಂಕಮಲ್ಲನ ಛಲ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ವಾಮರಮಣನ್ ಎನ್ನ ಶವ ಹೋಮಗೈವೆ ಆ ಭೀಮನ. ವಾಮರಮಣನು ಎನ್ನ ಶವಾದ ಹೋಮಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಒಲಿಸ ಮಿತ್ರ ಕರ್ಣ ತೋಟಿ ಹನುಪಣವ. ಮಧ್ಯಮ ಪಾಂಡವ ಪಾರ್ಥನ ಒಲಿಸಲು ಮಿತ್ರ ಕರ್ಣ ತೋಟಿ ಹನುಪಣವ. ಗುರು ಸಿಂಹಾಸನದೊಳು ಕುಳಿತು ನಿರುತ ಓಡಿಸದೆ ನರೆಯ ನಾಳ್ವೆ. ಗುರು ಸಿಂಹಾಸನದೊಳು ಕುಳಿತು ನಿರುತ ಓಡಿಸದೆ ನರೆಯ ನಾಳ್ವೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆಗೊಂಡಿರ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರುಪಾಂಡವರಳು ಸಿದ್ಧತೆಗೊಂಡಿರ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ. ಜಗ
ಲೀಲೆಯು ವಿಚಿತ್ರವಾದುದು. ಪರಮಾತ್ಮನು ಜಗತ್ತಿನಲ್ಲಿ ನಡೆಯುವ ಚಲನವಲನಗಳನ್ನು ನೋಡುತ್ತಾ ಸುಖಲೋಲಾಗಿ ನಿದ್ರಿಸುತ್ತಿರುವರು. ಇರಲಿ, ಪರಮಾತ್ಮನು ಎಚ್ಚರಗೊಳ್ಳುವ ತನಕ ನಾನು ಸಹ ಈ ಪೀಠದಲ್ಲೇ ಕುಳಿತುಕೊಳ್ಳುವೆ. ಪರಮಾತ್ಮ, ಇದು ನಿನ್ನ ಪಾದಕ್ಕೆ ನನ್ನ ಅನಂತ ಅನಂತ ವಂದನೆಗಳು ಸ್ವಾಮಿ. ಬಂದೆ ನಿಂದು ದ್ವಾರಕ ನಗರಕ್ಕೆ, ಬಂದೆ ನಿಂದು ದ್ವಾರಕ ನಗರಕ್ಕೆ, ಮುರಹರಿಯ ವರ ಬಡ ದುರದಿ ಕಡಿಮೆ ದುರುಳ ಶಿರವ, ಬಂದೆ ನಿಂದು ದ್ವಾರಕ ನಗರಕ್ಕೆ. ಅಂದವ ಬೋಧವ ನರಮನೆ ಎನ್ನ ಮನವಿದು ಸೂರೆಗೊಳ್ಪದ ಬಲ ಬಲ ಮಾಧವ. ಏನು ಅಂದವ ಮಾಧವ ನರಮನೆ ಎನ್ನ ಮನವಿದು ಸೂರೆಗೊಳ್ಪದು, ಎತ್ತ ನೋಡಲು ಮುತ್ತಿನ ತೋರಣ, ಎತ್ತ ನೋಡಲು ಮುತ್ತಿನ ತೋರಣ, ಮನಕಾನಂದವ ತೋರುತ್ತಾಲಿರುವುದು, ಮನಕಾನಂದವ ತೋರುತ್ತಾಲಿರುವುದು. ಬಂದೆ ನಿಂದು ದ್ವಾರಕ ನಗರಕ್ಕೆ, ಮುರಾರಿಯ ವರ ಪಡ ದುರದಿ ಕಡಿಮೆ ದುರುಳ ಶಿರ, ಬಂದೆ ನಿಂದು ದ್ವಾರಕ ನಗರಕ್ಕೆ. ಪಾಂಡು ಸುತರ ರಣದಿ ಜಯಿಸಲು ಪವನಾತ್ಮಕ ಹರಿಯ ಬಯಸುತ್ತ, ಪಾಂಡು ಸುತರನು ರಣದಿ ಜಯಿಸಲು ಪವನಾತ್ಮಕ ಹರಿಯ ಬಯಸುತ್ತೆ, ಪಾಪಿ ಪಾಂಡು ತನಯರ ಶಿರಗಳ ಪಾಂಡರು, ಪಾಪಿ ಪಾಂಡು ತನಯರ ಶಿರಗ ದುರಗ್ರದಲ್ಲಿ ದುರಾತ್ಮಕರ ಸಡಗರದಿ ಸದೆ ಪಡೆವೆ, ದುರಾಗ್ರದಲ್ಲಿ ದುರಾತ್ಮಕರ ಸಡಗರದಿ ಸದೆ ಪಡೆವೆ. ಬಂದೆ ನಿಂದು ದ್ವಾರಕ ನಗರಕ್ಕೆ, ಮುರಹರಿಯ ವರ ಪಡ ದುರದಿ ಕಡಿಮೆ ದುರುಳ ಶಿರ, ಬಂದೆ ನಿಂದು ಬಂದೆ ನಿಂದು ಬಂದೆ ನಿಂದು ದ್ವಾರಕ ನಗರಕ್ಕೆ. ನೀ ಮಾಧವನ ಭವನದ ಶೃಂಗಾರದ ವೈಭವ, ಎತ್ತ ನೋಡಿದರತ್ತ ಕೆತ್ತನೆಯ ಮಣಿಮುಕುಟಗಳು ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರ ನಗುತ್ತಿದೆ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರ ನಗುತ್ತಿದೆ, ಮತ್ತು ಮಾಣಿಕ್ಯರನ್ನ ಹೇಗೆ ತಳತಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರ ನಗುತ್ತಿದೆ, ಮತ್ತು ಮಾಣಿಕ್ಯರನ್ನ ಹೇಗೆ ತಳತಳಿಸುತ್ತಿದೆ. ದೇವಲೋಕಾದಿಲೋಕ ಬೆರುಗಿ ತರಗಿಳಿದಂತಿದೆ, ದೇವಲೋಕಾದಿಲೋಕ ಬೆರುಗಿ ತರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತ
ಕಸ್ತೂರಿ ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲು ಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶೆ, ಮೇನಕೆಯಂತ ಮನ ಮೆಚ್ಚಿಸುವಂತಹ ಕುಸುಮ ಕೋಮಲ ಕಲ್ಪಗಳನ್ನು ಸಿದ್ಧ ಮಾಡಿಕೊಟ್ಟಿರುವಂತಿದೆಯಲ್ಲ. ಎನ್ನ ಶರೀರವನ್ನು ಹಾಕು ಮನಸ್ಸಿನ ಚಿತಾಗ್ನಿಯನ್ನೇ ಆರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುವಂತಿದೆಯಲ್ಲ ಈ ಮಾಧವನ ಶಯನಾಗೃಹವು. ಅರ್ಥ ಕೇಳು. ಬಾರೆ ನೋಟವ ಬೇರೆ, ಭಾವ ಭಂಗಿಯ ತೋರಿ, ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇವುಗಳನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ ಅಪ್ಪಲೆ. ವಂಶ ಕುಲ ತಿಲಕ ಕೌರವೇಶ್ವರ ರಕ್ತ ಖಚಿತ ಸಿಂಹಾಸನಾಧೀಶ್ವರ. ಗುರು ವಂಶ ಕುಲ ತಿಲಕ ಕೌರವೇಶ್ವರ ರಕ್ತ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಲೇ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ನರ್ತಕಿಯರೇ, ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ. ರಣರಂಗದಿ ವೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ. ಕರದೊಳು ಗದೆಯ ಬೇಡಿದ ವೀರ ಶರೀರವು ಮದಿಸಿದ ಹುಲಿಯಾಗಾರ. ಕರದೊಳು ಗದೆಯ ಬೇಡಿದ ವೀರ ಶರೀರವು ಮದಿಸಿದ ಹುಲಿಯಾಗಾರ. ಸರದಾರ ಉರಿಮೀಸೆಯ ದೊರೆ ಈ ಸರದಾರ.
ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ನನ್ನ ಅರಮನೆಯ ವೈಭವಕ್ಕಿಂತಲೂ ಈ ಮಾಧವನ ಶಯನಾಗ್ರಹವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾತ್ಯಕಿ, ಸಾತ್ಯಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಾರೆ. ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಕೃಷ್ಣನ ನಿದ್ದೆ ಇನ್ನೂ ಮುಗಿದಿಲ್ಲವೇ? ಸಾತ್ಯಕಿ, ವಿರಾಟ ನಗರದ ಸಂಭ್ರಮಾಚರಣೆಯಲ್ಲಿ ಎಷ್ಟೋ ರಾತ್ರಿ ಜಾಗರಣೆ ಮಾಡಿದಂತಿದೆಯಲ್ಲ. ಸಾತ್ಯಕಿ, ನಾನೊಂದು ಸಾರಿ ಎಚ್ಚರಿಸಿ ನೋಡಲೇ? ಕೃಷ್ಣ, ಮುಕುಂದ, ಮಾಧವ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ತನ್ನ ಸಕಲ ಸಾಮ್ರಾಜ್ಯವನ್ನೆಲ್ಲ ತನ್ನಣ್ಣನಾದ ಬಲರಾಮರಿಗೆ ಒಪ್ಪಿಸಿ ತಾನು ಮಾತ್ರ ಸುಖದ ತಲ್ಪದಲ್ಲಿ ತಲೀನನಾಗಿರುವನಲ್ಲ. ಇರಲಿ ಸಾತ್ಯಕಿ, ನಿನ್ನಲ್ಲೊಂದು ಮಾತಿದೆ. ಅದೇನು ಗುರುರಾಜ? ಸಾತ್ಯಕಿ, ಪಾಂಡವರಿಗೂ ನಮಗೂ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ಉತ್ತರ ಕೊಡಲು ನಾವು ಅಧೀನರಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಆರಾಧಕರು. ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವುದು. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಶ್ರೀಕೃಷ್ಣನು ನಮ್ಮ ಪಕ್ಷವಾದಲ್ಲಿ ಅಶ್ವಯಿಣಿ ಯಾದವರ ಸೈನ್ಯ ನನ್ನ ಪಕ್ಷ ಸೇರಿದಂತೆ. ಹೇಗಾದರೂ ಸರಿ. ಹಾಗಾದರೆ ಪರಮಾತ್ಮನು ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತುಕೊಂಡು ಆಗಲಿ. ರಾಜಾದಿರಾಜ, ಮಾರ್ತಾಂಡ ತೇಜ, ಭೂಮಂಡಲದೊಳ್ ಅಖಂಡ ಕೀರ್ತಿ ಪ್ರಚಂಡ, ಗುರುಕುಲ ಚಂದ್ರ ಚಕ್ರೇಶ್ವರ, ಈ ಗೌರವೇಶ್ವರ, ಕೇವಲ ಓರ್ವ ಗೋಪಾಲನ ಪಾದತಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ದೀನ
ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ನಾನು ಹೇಳುವುದಿಲ್ಲ, ನೀನೇ ನೋಡು. ಓಹೋ, ಹಣ್ಣನಾದ ದುರ್ಯೋಧನನು ನನಗಿತ್ತಲು ಮೊದಲೇ ದ್ವಾರಿಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ದುರ್ಯೋಧನನಿಂದು ನಿನಗಿಂತ ಮೊದಲೇ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಕೇಳಲು ಬಂದಿರು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾರೇನು? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವ ಸಾರ್ಥಕ್ಕೆ. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವರೂಪಲೋಪದವರೆಗೆ ದೊರಕುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಸಾಧ್ಯವಾಗುವುದೇ ಧನಂಜಯ? ಇಂತಹ ಸಂದರ್ಭದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ 4 ಮಂದಿ ರಾಜರ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಸಿಕ್ಕಿ ಬಿದ್ದರ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ಒಂದದ ಪವಿತ್ರವಾದ ರಕ್ತ ಹರಿತ್ಯ ಮೃದಿಯನ್ನು ನಾನಿನ್ನು ಮರೆತಿಲ್ಲ, ನೀನು ಕೂಡ ಮರೆಯಬೇಡ. ನಾನು ಮರೆತಿಲ್ಲ ಅರ್ಜುನ. ಹೇ ಜನಾರ್ದನ, ಜಾಗೃತಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಮೃತ್ಯುವನ್ನು ಉರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7. ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿರುವುದು. ಶಬರಿ ಘಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನು ಕಾಯ್ದ ಸ್ವಭಾವವಾತಾಳು. ಏನು ನಿನ್ನಯ ನೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ವಾಸುದೇವ, ಓ ಸಿಂಧು ಸಯನ ಸುಂದರವದನ, ಓ
ಅಪಮಾನವ ಸಹಿಸದೆ ಮರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮರೆಯಿಡಲು ತೋರಿಸದೆ ಬಂದು ಕಾಯ್ದ ನೀನಂದು ಎಂದು ಮೌನವೇ ಜನಾರ್ದನ ತೋರಿಸದೆ ಬಂದು ಕಾಯ್ದ ನೀನಂದು ಎಂದು ಮೌನವೇ ಜನಾರ್ದನ ಓ ಸಿಂಧು ಸಯನ ಸುಂದರವದನ ಓ ಸಿಂಧು ಸಯನ ಸುಂದರವದನ ಬಿಗಿಸಲು ಗದಿ ಭವಬಂಧನ ಬಿಗಿಸಲು ಗದಿ ಭವಬಂಧನ ಓ ಸಿಂಧು ಸಯನ ಸುಂದರವದನ ಏಳು ಜನಾರ್ದನ ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯ್ತು? ಚೀಚಿ, ಚರಡದಡಿಯಲ್ಲಿ ಎತ್ತಕ್ಕೆ ಕುಳಿತು ಪಾರ್ಥ. ಆ ವಾಸುದೇವ. ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ಸ್ಥಾನ, ಅದೇ ನನಗೆ ಮಹಾ ಪ್ರಸಾದ ವಾಸುದೇವ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ದುರ್ಯೋಧನ ಬಾವಾ, ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ. ಬಾವಾ, ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಗಮನಿಸದೆ ನಿನ್ನ ಪ್ರಾಣವಿತ್ತು. ಆದರೆ ಆ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನುಗಳು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಓರ್ಗರೆವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಸಂಗ್ರಾಮವು ಬಂದದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬರಬೇಕಾಯಿತು. ಏನು ಯುದ್ಧವೇ? ಎಂತಹ ಕೆಟ್ಟ ಸುದ್ದಿ ಸುಯೋಧನ! ಬೇಡ, ನನ್ನ ಮಾತನ್ನು ಕೇಳು ಸುಯೋಧನ. ಜಗತ್ತು ಜಯ ಮಕದಾಸ ಯುದ್ಧದ ಕೃಷ್ಣ, ಜಗತ್ತು ಜಯ ಮಕದಾಸ ಯುದ್ಧದ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವರು ಕುರು ಪಾಂಡವರೆಂದರಿತೆಯ ಬಾಬಾ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಬಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ಯಸೆದು ರಕ್ತದ ಮಡುವಿನೋ ಹುಡುಕಾದ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳು ರಕ್ತದ ಮಡುವಿನೋ ಹುಡುಕಾದ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳು. ಕೃಷ್ಣ,
ಶತಕೋಟಿ ರಾಜ ಭಗದಾಜ ಮೂಲದಲ್ಲಿ ಶತಕೋಟಿ ರಾಜ ಭಗದಾಜ ಅಣ್ಣ ತಮ್ಮಂದಿರಾದ ನೀವುಗಳು ಈ ರೀತಿ ಒಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿಸಿ ಹೋದರ ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನೆ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಪಾರ್ಥ, ವಾಸುದೇವ, ಕೇಳಿದೆ ನಿಮ್ಮ ಅಣ್ಣನ ಆಡಿದ ಮಾತುಗಳನ್ನು. ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದೆ ಎಂಬ ಉದ್ದೇಶದಿಂದಲೇ ತೋರಿಸ್ತಿರಬಹುದು. ಹೌದು ವಾಸುದೇವ. ಈ ಉಭಯ ಸಂಕಟದಲ್ಲಿ ನಾನು ಏನನ್ನು ಮಾಡಲಿ ಪಾರ್ಥ? ವಾಸುದೇವ, ಪಾರ್ಥ,
ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನನಗೆ ಸಹಾಯವನ್ನು ಮಾಡಲೇಬೇಕು ಮುಕುಂದ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮನಾದ ಬಂಧು. ಮೇಲಾಗಿ ವೀರನು, ಶೂರನು, ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ಆ ನಿನ್ನ ವಿರೋಚಿತವಾದ ಧರ್ಮವನ್ನು ಪಾಲಿಸಿದಂತೆ. ಸರಿಯಾಗಿ ಆಲೋಚಿಸು ಕೃಷ್ಣ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವ ಅಲ್ಲವೇ? ತನಗೆ ಬೇಕಾದುದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗೆ. ಹುಡುಕುವುದು ಬೇಡ. ಈಗ ನೋಡಿ, ಅಪ್ರತಿಮ ವೀರಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೈನ್ಯ ಸೈನ್ಯ ಒಂದು ಕಡೆ, ನಿರಾಯುಧನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಪಾರ್ಥ, ವಾಸುದೇವ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿನು ವಾಸುದೇವ. ಅಷ್ಟು ಪಾರ್ಥ. ನಿರಾಯುಧನು ನಿರಾಶಸ್ತ್ರನಾದ ಈ ಕೃಷ್ಣನಿಂದಾಗುವ ಕಾರ್ಯವಾದರೂ ಸಹ ಏನು? ಕೃಷ್ಣ, ಯೋಧನ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ನಿನ್ನಣ್ಣ ಬಲರಾಮರ ಸಹಿತ 11 ಅಕ್ಷೋಹಿಣಿ ಯಾದವರ ಸೈನ್ಯ ನನ್ನ ಪಕ್ಷಕ್ಕೆ ಬರಲಿ. ಅಲ ಕೌರವೇಶ್ವರ, ನಿನ್ನ ಶೌರ್ಯ ಪ್ರತಾಪಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಿದ್ರು. ನಡೆ ಭಾವ. ನಾನಿನ್ನು ಬರಲೆ ಕೃಷ್ಣ. ಭಲೆ 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 ಕಪಟ ನಾಟಕ ಸೂತ್ರಧಾರೆ, ಭಲೆ. ಈ ನಿನ್ನ ಭಕ್ತರ ಕಣ್ಸನ್ನೆಯಿಂದ ಅಚ್ಚರಿಸುವ ನಿನ್ನ ಮಾಯಾಜಾಲವನ್ನು ನಾನೇನು ಅರಿತವನಲ್ಲವೆಂದಯ ಕೃಷ್ಣ. ಮಾಧವ, ಇದಲ್ಲವೇ ನಿನ್ನೊಳಗಡಗಿ ಎಡೆಯಾಡುತ್ತಿರುವ ಜಾತು ಕ್ರೀಡೆಯ ಸ್ವಭಾವ ಕೃಷ್ಣ. ಮಾಧವ, ಇದಲ್ಲವೇ ನಿನ್ನೊಳಗಡಗಿ ಎಡೆಯಾಡುತ್ತಿರುವ ಜಾತು ಕ್ರೀಡೆಯ ಸ್ವಭಾವ. ಕಪಟ ನೋಟದಳು ನೆಂಟನಿಗೆ ಜಯವ ಸೂಚಿಸುವ ನಟನೆಯ ನಿರುಜಾಲವಂ ವಲ್ಲವನಲ್ಲವೆಂದರಿತಯ ಮುರಾರೆ. ಶತ್ರು ಶಿರಗಳಂ ಕತ್ತರಿಸೆ, ಶತ್ರು ಶಿರಗಳಂ ಕತ್ತರಿಸೆ, ನೆತ್ತರಿನ ನದಿಯೋಳ್ ನರ್ತಿಸಲು ಚಡಪಡಿಸುತ್ತಿದೆ ಎನ್ನ ಮನ. ಇದು ಸತ್ಯ. ಸಮರಕ್ಷೇತ್ರದಳು ನೀ ಶಸ್ತ್ರಾಚವಂ ಸ್ಪರ್ಶಿಸದಿದ್ದೊಡೆ. ಸಮರಕ್ಷೇತ್ರದಳು ನೀ ಶಸ್ತ್ರಾಚವಂ ಸ್ಪರ್ಶಿಸದಿದ್ದೊಡೆ. ಆ ನಿನ್ನ ಸೋದರತ್ತ ಯಶಸ್ಸ ಸೈನೇಂದ್ರಿಯ ಪತಿಗಳು ಹೇಗೆ ಜೈಗಳಿಪೆರು ನಿರೀಕ್ಷೆಯನ್ನ. ಯದುಪತಿ ಬಹುಪಕ್ಷಪಾತಿ. ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನು ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಸಾಧ್ಯವಿಲ್ಲವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ಇಂದಿಗೆ ನಾವೇ ಬೇರೆ, ನೀವೇ ಬೇರೆ. ಸದಾ ನಿನ್ನ ಜ್ಞಾಪಕದಲ್ಲಿರಲಿ ಕೃಷ್ಣ. ರಣಾಂಗಣದಲ್ಲಿ ಆಯುಧವನ್ನಿಡಿದು ಯಾರ ಪಕ್ಷವಾಗಿಯೂ ಸಹ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಆಡಿದ ಮಾತನ್ನು ಎಂದಿಗಾದರೂ ಬರೆಯುವುದುಂಟೆ. ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಡೆ ಭಾವ. ಸೈನ್ಯಕ್ಕೆ ಆಜ್ಞೆ ಮಾಡುವುದು ನಡೆ ಭಾವ. ಕೃಷ್ಣ, ನಿನ್ನ ಭೇಟಿ ಸಮರಾಂಗಣದಲ್ಲಿ ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ನಾನು ಮುಂದೆ ತಾನೇ ತಿಳಿಯುವುದು ದುರ್ಯೋಧನ. ಅರ್ಜುನ, ನಾಟಕವಾಯಿತು. ಆರ್ಯವರ್ತದ ಹೇಗೆ ಶ್ರೇಷ್ಠನು
ನನ್ನ ಪ್ರಾಣ ಸಮಾನ ಬಂಧುವಾದ ಭಗವನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯು ಕರುಣದಿ ಧರೆಗೆ, ಅರಳಿದ ಕಾಂತಿಯು ಕರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಹಿಂದೆಮ ಪಾಲಿಪ ದೇವನೆಂದೆನಿಸಿದ, ಹಿಂದೆಮ ಪಾಲಿಪ ದೇವನೆಂದೆನಿಸಿದ, ಧನ್ಯ ದಯಾಂತೆವೋ ಪುಣ್ಯೋದಯದಿ, ಕೃಷ್ಣ ಧನ್ಯ ದಯಾಂತೆವೋ ಪುಣ್ಯೋದಯದಿ, ಧನ್ಯ ದಯಾಂತೆವೋ ಪುಣ್ಯೋದಯದಿ, ರಾಧಾ ರಮಣ ಕೈವದನಾದ, ರಾಧಾ ರಮಣ ಕೈವಸನಾದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ. ಅರ್ಜುನ, ಅರ್ಜುನ, ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿದೆ! ಆ ಕಾರ್ಯವನ್ನು ಸಹಸ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಹರಿತವಾದ ಖಡ್ಗವನ್ನು ಬಿಸುಟು ಹೊರಗಿಂದ ಆಶ್ರಯಿಸುವ ಮಂದಮತಿಗಳಂತೆ ಬರಿಗೈಯಲ್ಲಿರುವ ನನ್ನ ಕಟ್ಟಿಕೊಂಡು ಕೆಟ್ಟಿಯಲ್ಲೋ ಪಾರ್ಥ. ವಾಸುದೇವ, ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದು ನೀನು, ನಾನು ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರಿಗೂ ವ್ರತಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಆಗ ನಿನ್ನ ವರದ ಅಶ್ರವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿದಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದೆಂದು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನವು ಪ್ರತಿಷ್ಠವಾಗುವುದನ್ನು ನೀನೇ ನೋಡುವಂತೆ ದೇವ. ಪಾರ್ಥ, ವಾಸುದೇವ, ವಿಜಯ ನಾನರಿಯನೆ ನಿನ್ನ ವಾಸುದೇವ, ವಿಜಯ ನಾನರಿಯನೆ ನಿನ್ನ ನಿನ್ನೊಳಿಗ ವಾತ್ಸಲ್ಯದಿ ಪರಿ ನುಡಿದ ನುಡಿಯ, ನಿನ್ನೊಳಿಗ ವಾತ್ಸಲ್ಯದಿ ಪರಿ ನುಡಿದ ನುಡಿಯ, ಅರಿಯನೆ ನಿನ್ನ ವೀರ ಪ್ರಭಾವವನ, ಅರಿಯನೆ ನಿನ್ನ ವೀರ ಪ್ರಭಾವವನ, ಸಾಧಿಸು ಸಾಮರ್ಥ್ಯದಿ ಸಮರವಾ, ಬಾಬಾ
ಎನಿಸಿಕೊಂಡು ಆಡುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲಿ ಏನನ್ನು ಕಂಡೆ ಪಾರ್ಥ? ವಾಸುದೇವ, ಪಾರ್ಥ, ನನ್ನ ನಿನ್ನಲ್ಲಿಂದ್ರ ಜ್ವಲವೇ ದೇವ. ಮಹಾದವ ನಿನ್ನಯ ದಯದಿ ದಯದಿ, ಮಹಾದವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲವೇ ಜಗದಿ. ಒಂದುವೆ ನಾ ಜಯವ ಭಯವಿಲ್ಲವೇ ಜಗದಿ. ಮುರಹರಿ ನಿನ್ನೆಯ ಒಲುಮೆಯ ಬಲದಿ, ಮುರಹರಿ ನಿನ್ನೆಯ ಒಲುಮೆಯ ಬಲದಿ, ಮಾಧವ ನಿನ್ನೆಯ ದಯದಿ ಕಾತುರವೇ ವಿಜಯ ವಿಜಯ, ಕಾತುರವೇ ವಿಜಯ ಕರತಲು ಕಾತೆಯ ಜ್ಯೋತುದೆ ಕರಾದೊಳು ವಿಜಯಕ್ಕೆ ಕಾರಣ ಕೃಷ್ಣ.
ಭಯದೇ ಸಾಧಿಸು ಕಾರ್ಯ ಭಯದೇ ಸಾಧಿಸು ಕಾರ್ಯ ಭಯದೇ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನಮ್ಮಗಳ ಕರ್ತವ್ಯ. ಅದರಲ್ಲಿ ಎಲ್ಲಿ ನಡೆದ ಶುಭ ಸಮಾಚಾರವನ್ನು ದೇವ ಧರ್ಮರಾಜಾದಿಗಳಿಗೆ ತಿಳಿಸಿದೆ. ಧನ್ಯನಾದೆ ದೇವ, ಧನ್ಯನಾದೆ. ದೇವಕಿ ವರನಂದನ ಭಾವಜನಯನ